ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ನಾವು ತುಂಬ ಹೆಲ್ದಿ, ತುಂಬ ನ್ಯೂಟ್ರಿಷಿಯಸ್ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಹೆಲ್ದಿ ಅನ್ನೋಕ್ಕೆ ಮನೇಲಿ ಮಾಡಿರೋಂಥ ಪ್ರತಿಯೊಂದು ರೆಸಿಪಿನೂ ಹೆಲ್ದಿನೇ ಇರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. ಇವಾಗ ಮನೇಲಿ ಮಕ್ಕಳಿರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಕೇಳಿರ್ತಾರೆ, ಅವರಿಗೋಸ್ಕರ ಇಲ್ಲಿ ನಾವು ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಜಡಿ ಮಾಡಿ ತೊಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟಕ್ಕೆ 1 ಕಪ್ಪದಷ್ಟು ಚಿರೋಟಿ ರವೆನ ತೊಗೊಂಡಿರೋದು. ತುಂಬ ಸಣ್ಣ ರವೆ ಬರುತ್ತೆ. ಇದಕ್ಕೆ ಚಿರೋಟಿ ರವೆ ಅಂತ ನೀವು ಕೇಳಿದರೆ ಕೊಡ್ತಾರೆ. ಅಕಸ್ಮಾತ್ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನಾರ್ಮಲ್ ಉಪ್ಪಿಟ್ಟಿನ ರವೆನ ನೀವು ಮಿಕ್ಸರಲ್ಲಿ ಸಣ್ಣ ಮಾಡಿಬಿಟ್ಟು ಹಾಕೋಬೋದು. ಎರಡೂ ಸೇಮ್ ಕ್ವಾಂಟಿಟಿನೇ ನಾವು ಇಲ್ಲಿ ತೊಗೋಬೇಕಾಗಿದೆ. ಇವಾಗ ಇದಕ್ಕೇ ಒಂದು ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಳ್ಳೋಣ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಎತ್ತಿ ಪಕ್ಕಕ್ಕಿಡೋಣ. ಇವಾಗ ಇನ್ನೊಂದು ತಟ್ಟೆಯಲ್ಲಿ ಇಲ್ಲಿ ನಾನು 1 ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿರೋದು ನೋಡಿ. ತುಂಬ ಸಾಫ್ಟಾಗಿ ಇಲ್ಲಿ ನಮಗೆ ಆಲೂಗಡ್ಡೆನ ಬೇಯಿಸಿಬಿಟ್ಟು ತೊಗೋಬೇಕಾಗಿದೆ. ಅಕಸ್ಮಾತ್ ಆಲೂಗಡ್ಡೆ ಹಾಡಿದೆ ಅಂದರೆ ನೀವು ತುರಿದ್ಬಿಟ್ಟು ಕೂಡ ತೊಗೋಬೋದು. ಬಟ್ ಇದು ಚೆನ್ನಾಗಿ ನಮಗೆ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ಇಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋತೀರ ಅಷ್ಟೇ ಒಳ್ಳೆಯದು, ಒಳಗಡೆ ಗಂಟಿರಬಾರ್ದು. ನೋಡಿ ಇದು ತುಂಬ ಚೆನ್ನಾಗಿ ಇವಾಗ ಮ್ಯಾಶ್ ಆಗಿದೆ. ಇದನ್ನು ನೋಡಿ ಈ ಹಿಟ್ಟಿನ ಒಳಗಡೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ನಾನು ಕಸೂರಿ ಮೆಥಿನ ತೊಗೊಂಡಿದ್ದೀನಿ. ಕಸೂರಿ ಮೆಥಿನ ಒಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ನೀವು ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪಿದೆ ಅಂದರೆ ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಡಿಫ್ರೆಂಟ್ ರೆಸಿಪಿ ಇದೆ, ಯುನೀಕಾಗಿ ಮಾಡಿರೋವಂಥ ಒಂದು ರೆಸಿಪಿ ಇದೆ. ಇದನ್ನು ಯಾವ ಥರ ಅಂದರೆ ನೀವು ಒಂದು ಸರ್ತಿ ಮಾಡಿಬಿಟ್ಟು 3 ದಿವಸನೂ ತಿನ್ಕೋಬೋದು, ಇದು ಹಾಳಾಗೋದಿಲ್ಲ. ಬಟ್ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ತೀವಲ್ಲ ಒಂದು ಸ್ವಲ್ಪ ಟೈಟಾಗಿಯೇ ಕಲಿಸ್ಕೋಬೇಕು. ಚಪಾತಿ ಹೆಂಗೆ ಕಲಿಸ್ತೀವಲ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ಟೈಟ್ ಇರಬೇಕು. ನೋಡಿ ಆಲೂಗಡ್ಡೆ ಜೊತೆ ಫಸ್ಟ್ ನಾವು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ದಿಢೀರಂತ ಆಗುತ್ತೆ ಈ ರೆಸಿಪಿ. ಹೊಸ ರೆಸಿಪಿ ಕೂಡ ಇದೆ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಮಾಡ್ತಾಯಿದ್ರೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನಿಮಗೆ ಈ ರೆಸಿಪಿ ಹೊಸದಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಹಿಟ್ಟನ್ನು ಒಂದು ಸ್ವಲ್ಪ ಟೈಟಾಗಿಯೇ ಕಲಿಸ್ಕೊಳ್ಳೋಣ. ಒಂದೇ ಸರ್ತಿಗೆ ಜಾಸ್ತಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡೇ ಕಲಿಸ್ಕೊಳ್ಳೋಣ. ನೀವು ಅಕಸ್ಮಾತ್ ಚಪಾತಿಗೆ ಟೈಟಾಗಿ ಹಿಟ್ಟು ಕಲಿಸ್ತಿದ್ರೆ ಅದೇ ಥರ ಕಲಿಸಿ, ಅಥವಾ ಒಂದು ಸ್ವಲ್ಪ ಲೂಸಾಗಿ ಕಲಿಸ್ತಿದ್ರೆ ಹಿಟ್ಟನ್ನು ಇವಾಗ ಇದು ಟೈಟಾಗಿ ಕಲಿಸ್ಕೊಳ್ಳಿ. ನೋಡಿ ಯಾವುದೇ ಥರ ಇದರಲ್ಲಿ ಜಾಸ್ತಿ ಮಸಾಲೆನೇ ಬೇಕಾಗಿಲ್ಲ. ಬೇಸಿಕ್ ಮಸಾಲೆಯಿಂದ ಮಾಡ್ಕೊಳ್ಳುವಂಥ ಇದು ಒಂದು ರೆಸಿಪಿ ಅಂತಲೂ ಅನ್ಬೋದು. ನೋಡಿ ಇಷ್ಟು ಗಟ್ಟಿಯಾಗಿ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಇದೇ ಥರ ಬಿಡೋಣ. ನೋಡಿ ಇಲ್ಲಿ ನಾನು 15ರಿಂದ 20 ನಿಮಿಷ ನೆನೆಯೋಕೆ ಬಿಟ್ಟಿದ್ದೆ. ಇಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಹಿಟ್ಟಾಗಿದೆ ನೋಡಿ, ತುಂಬ ಚೆನ್ನಾಗಿ ಹಿಟ್ಟು ನೆಂದಿದೆ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಮಿತ್ಕೊಳ್ಳೋಣ. ಯಾಕಂದರೆ ಗೋಧಿ ಹಿಟ್ಟು ಮತ್ತು ರವೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ತೊಗೊಳೋದ್ರಿಂದ ಇದು ಒಂದು ಸ್ವಲ್ಪ ನೆಂದಿದ್ರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಪರ್ಫೆಕ್ಟ್. ಇವಾಗ ಇದ್ರದ್ದು ಚಿಕ್ಕದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ. ಈ ಸೈಜದ್ದು ನೋಡಿ, ಈ ಉಂಡೆಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಳೋಣ. ಪರ್ಫೆಕ್ಟಾಗಿ ನೆಂದಿದೆ ಹಿಟ್ಟು. ಅಕಸ್ಮಾತ್ ಹಿಟ್ಟು ನೆಂದಿಲ್ಲ ಅಂದರೆ ಈ ಸೈಡಿದೆ ನೆಜ್ಜಿದೆಯಲ್ಲ ಇದು ಸಿಳಿಯುತ್ತೆ. ನೀವು ನಾರ್ಮಲಾಗಿ ಪುರಿ ಹೆಂಗೆ ಲಟ್ಟಿಸ್ತೀರಾ ಅದೇ ಥರ ಇದನ್ನು ಲಟ್ಟಿಸ್ಕೊಳ್ಳೋಣ. ಪರ್ಫೆಕ್ಟ್. ನೋಡಿ ನಾನು ಪುರಿ ಸೈಜಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ. ನಾರ್ಮಲ್ ಪುರಿ ಹೆಂಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಕೋಬೇಕು. ನೋಡಿ ಇಲ್ಲೊಂದು ಪ್ಯಾನಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ತುಂಬ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಪುರಿ ಎಲ್ಲ ಕರಿಯೋಕೆ ಎಷ್ಟು ಹಾಕ್ಕೊತೀವಿ ಅಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡಿಲ್ಲ. ನೋಡಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಇದ್ರೊಳಗಡೆ ಈ ಥರ ಪುರಿನ ಕರ್ಕೋಬೇಕು. ಈ ಥರ ಪ್ಯಾನ್ ಥರ ತಗೊಂಡಿದ್ರೆ ಈ ಥರ ನಾವು ಕರ್ಕೋಬೋದು.
ನಿಮ್ಗೆ ಈ ಥರ ಕರ್ಕೊಳ್ಳೋದು ಬೇಡ ಅಂದರೆ ನೀವು ನಾರ್ಮಲ್ ಆಗಿ ಹಿಂಗೆ ಚಪಾತಿ ಎಲ್ಲ ಫುಲ್ಕ ಎಲ್ಲ ಮಾಡ್ತೀವಲ್ಲ ಆ ಥರನೂ ಕೂಡ ಮಾಡ್ಕೋಬೋದು. ಸೂಪರ್ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಟಮ್ ಅಂತ ಹೋಗುತ್ತೆ. ಇದನ್ನು ನೋಡ್ಬೋದು. ಫ್ಲೇಮನ್ನು ಮಾತ್ರ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಏನು ಕರ್ಕೋತಾ ಇಲ್ಲ. ಈ ಥರನೂ ಕೂಡ ನಾವು ಮಾಡ್ಕೋಬೋದು. ನೋಡಿ, ಸೂಪರ್. ನೋಡಿ, ಬಿಸಿ ಬಿಸಿ ಪುರಿ ರೆಡಿಯಾಗಿದೆ. 2-3 ದಿನ ಇದು ಕೆಡೋದಿಲ್ಲ. ಪ್ರಯಾಣಕ್ಕೂ ಕೂಡ ತೊಗೊಂಡು ಹೋಗ್ಬೋದು. ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು. ಅದೇ ಥರ ಪುರಿ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿರುವಂಥ ಒಂದು ಪುರಿನ ಮಾಡ್ಕೊಂಡು ತಿನ್ಕೋಬೋದು. ಇವಾಗ ನೋಡಿ, ಇದನ್ನು ಎಷ್ಟು ಚೆನ್ನಾಗಾಗಿದೆ ಅಂದರೆ ಸ್ವಲ್ಪ ಎಣ್ಣೆ ಕೂಡ ಎಳ್ಕೊಂಡಿಲ್ಲ. ರವೆ ಹಾಕಿದ್ದೀರಾ, ಎಣ್ಣೆ ಎಳ್ಕೊಂಡಿರುತ್ತಾ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಸ್ವಲ್ಪ ಎಣ್ಣೆ ಎಳ್ಕೊಂಡಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪುರಿ ಉಬ್ಬಿದೆ ಅಂತ. ಇದ್ರ ಟೆಕ್ಚರು ನೋಡ್ಬೋದು. ಪುರಿ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬ ಸಖತ್ತಾಗಿ ಪುರಿ ರೆಡಿಯಾಗಿದೆ. ನಿಮಗೆ ಇವತ್ತಿಂದ ಈ ಡಿಫ್ರೆಂಟ್ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೊ ನೋಡಿ, 1 ಕಪ್ದಷ್ಟು ಕಡಲೆ ಹಿಟ್ಟು. ಮೆಜರ್ಮೆಂಟ್ ಮಾತ್ರ ಪರ್ಫೆಕ್ಟಾಗಿ ಹಾಕೋಬೇಕು, ಕರೆಕ್ಟಾಗಿ. 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಆಗ್ತದೆ ಅಲ್ವಾ? ಹೌದು, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಬೇಕು. ಹೌದು, ಇವಾಗಲೇ ಹಾಕೋಬೇಕು. ಓಕೆ. ಆಮೇಲೆ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಅಷ್ಟು ಎಣ್ಣೆ. ಓಕೆ, ಇದನ್ನು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಇರಬಾರ್ದು, ಹಂಗಾಗಿ ಸ್ವಲ್ಪ ನೀಟಾಗಿಯೇ ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಮೆಜರ್ಮೆಂಟ್ನ ಹಾಕ್ಕೊಳ್ಳಿ. ನಿಮ್ಮ ರೆಸಿಪಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇವಾಗ ಇದಕ್ಕೇನೆ ನಾವು ನೀರು ಹಾಕೋಬಾರ್ದು. ಯಾವ ಬಟ್ಲಿಂದ ನಾವು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ ಅದರಲ್ಲಿನೇ ಮಜ್ಜಿಗೆ, ಪ್ಲೇನ್ ಮಜ್ಜಿಗೆ, ಬರೀ ನೀರು ಹಾಕಿ ಕಟ್ಟದಿರೋಂಥದ್ದು, ಮೊಸರಲ್ಲಿ ಏನು ಇಲ್ಲ. ಹೌದು. ಆಮೇಲೆ ಇದ್ರ ಥಿಕ್ನೆಸ್ ತುಂಬ ಗಟ್ಟಿ ಇರಬಾರ್ದು, ಈ ಥರ ಲೂಸ್ ಆಗಿನೇ ಇರಬೇಕು, ನೀರಿನ ಥರಾನೇ. ಸೊ ಇದನ್ನ 3 ಹಾಕೋಬೇಕು. ಅಳತೆ ನೋಡಿ ಹಾಕೋಬೇಕಾ? ಅಳತೆ ನೋಡಿನೇ ಹಾಕಬೇಕು. 1 ಕಪ್ ಕಡಲೆ ಹಿಟ್ಟಕ್ಕೆ 3 ಕಪ್ಪು ಅಥವಾ 3 ಬಟ್ಲಷ್ಟು ಮಜ್ಜಿಗೆ. ಇದು ಪರ್ಫೆಕ್ಟ್ ಮೆಜರ್ಮೆಂಟು. ಇವಾಗ ಇದಕ್ಕೆ ನೀರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದನ್ನ ಇವಾಗ ನೀಟಾಗಿ ಲಮ್ಸ್ ಇಲ್ಬಾರ್ದು, ಒಳಗಡೆ ಗಂಟು ಇರಬಾರ್ದು, ಆ ಥರ ಕಡಿಬೇಕು, ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಕಡಿಯೋಕ್ಕೂ ಟೈಮ್ ಇಲ್ಲ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಒಂದ್ಸರ್ತಿ ಆನ್ ಆಫ್ ಮಾಡಿದರೆ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ನೀಟಾಗಿ ಕಡ್ಕೊಂಡಿದೆ, ಒಂದು ಸ್ವಲ್ಪನೂ ಗಂಟಿಲ್ಲ. ನೋಡಿ, ಇದ್ರ ಥಿಕ್ನೆಸ್ಸು ಈ ಥರ ಇರಬೇಕು. ನೀರು ಹಾಕಿಲ್ಲ, ಬರೀ ಮಜ್ಜಿಗೆನಲ್ಲೇ ಮಾಡ್ಕೊಂಡಿರೋದು. ಹೌದು, ಮಜ್ಜಿಗೆ ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಸೊ ನೋಡಿ, ಇವಾಗ ಇದು ಬಟರ್ ಮಿಲ್ಕನ್ನು ಹಾಕೊಂಡ್ಬಿಟ್ಟು ನಾವು ಇದನ್ನು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರನ್ನು ಮಾಡ್ಕೊಂಡಿದ್ದೀವಿ. ನೋಡಿ, ಇದ್ರ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹಿಂಗಿರಬೇಕು. ಈ ಕಡೆ ಸೈಡಿಗೆ ಬರ್ತಿದೆ. ಹೌದು. ಸೊ ಈ ಥರ ಇರಬೇಕು. ಸೊ ಇವಾಗ ಇದನ್ನು ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ತಟ್ಟೆನೇ ತಗೊಂಡಿದ್ದೀವಿ, ಅದನ್ನು ಉಲ್ಟಾ ಇಟ್ಕೊಂಡಿದ್ದೀವಿ. ಹೌದು, ಅದ್ರ ಮೇಲ್ಗಡೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆನ ಹಾಕೊಂಡು ನೀಟಾಗಿ ಇದನ್ನು ಗ್ರೀಸ್ ಮಾಡ್ಕೋಬೇಕು ಆಶಾ. ಓಕೆ, ನೀವು ಬೇಕಂದರೆ ಕೈಯಿಂದನೂ ಒರೆಸ್ಕೋಬೋದು. ಯಾಕಂದರೆ ಎಣ್ಣೆ ಹಚ್ಚಿದ್ರೆ ಅಂಟಲ್ಲ ಆಶಾ, ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಮಾಡ್ತಾ ಇರೋದು. ಇವತ್ತು ನಾವು ಉತ್ತರ ಕರ್ನಾಟಕದ ಹಾಸನದ ರೆಸಿಪಿ ಮಾಡ್ತಾ ಇಲ್ಲ, ಇವತ್ತೊಂದು ಯುನೀಕ್ ರೆಸಿಪಿ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇದೇ ಥರ ನಾನು 2 ತಟ್ಟೆನ ಹಚ್ಕೊಂಡು ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋತೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಪ್ಯಾನ್ನ ತಗೊಂಡಿದ್ದೀವಿ. ನಾವಿಲ್ಲಿ ತಳ ಅಂಟಬಾರ್ದು ಅಂತೇಳಿ ನಾನ್ ಸ್ಟಿಕ್ನ ತಗೊಂಡಿದ್ದೀವಿ. ನಿಮ್ಮನೇಲಿ ಯಾವ ತವ ಇರುತ್ತೆ ಅದನ್ನು ತಗೋಬೋದು. ಇವಾಗ ಅಷ್ಟೇ ಇದಕ್ಕೆ ಎಣ್ಣೆ ಏನೂ ಹಾಕೋದು ಬೇಡ. ಇವಾಗ ನಾವು ಮಾಡ್ಕೊಂಡಿರೋಂಥ ಬ್ಯಾಟರನ್ನು ಹಾಕೊಳ್ಳೋಣ. ಸೊ ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಇದೇ ಥರ ಕೈ ಆಡಿಸ್ತಾ ಇರಬೇಕು, ಕೈ ಬಿಡಬಾರ್ದು ಇದನ್ನು. ಇದು ಒಂದೇ ಇದ್ರದ್ದು ಪ್ರಾಬ್ಲಮ್ಮು, ಕೈ ಬಿಟ್ಟರೆ ಗಂಟಾಗುತ್ತೆ. ಹೌದು. ಸೊ ನೋಡಿ, ಇದು ಇವಾಗ ಕನ್ಸಿಸ್ಟೆನ್ಸಿ ಅಬ್ಸರ್ವ್ ಆಗ್ತಾ ಇದೆ ನೋಡಿ, ಗಟ್ಟಿ ಆಗ್ತಾ ಇದೆ. ಸೊ ಆವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಬೇಕು ಯಾಕಂದ್ರೆ ಇದು ಅವ್ರದ್ದು ಹಸಿ ಅಂಶ ಹೋಗ್ಬೇಕು, ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ತಟ್ಟೆಯಿಂದನೂ ಹೇಳಲ್ಲ ನೀವು ಚೆನ್ನಾಗಿ ಕುದಿಸಿಲ್ಲ ಅಂದ್ರೆ. ಸೊ ಇದನ್ನ ನಾವು ನೀಟಾಗಿ ಈ ತರ ಕೈ ಆಡಿಸ್ತಾ ಲೋ ಫ್ಲೇಮಲ್ಲಿ,
ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ರ ಕಲರು ಕೂಡ ಚೇಂಜ್ ಆಗುತ್ತೆ, ಒಂಥರ ಶೈನ್ ಬರುತ್ತೆ, ಕುದ್ದಿರೋದು ವಾಸನೆ ಬರುತ್ತೆ. ಅಲ್ಲಿ ತನಕ ನಾವು ಇದನ್ನ ಕುದಿಸ್ಕೊಂಡು ಬರೋಣ. ಸೊ ನೋಡಿ ಇದು ಕುದಿ ಬರ್ತಾ ಇದೆ, ಇದನ್ನ ಇನ್ನೂ ಬೇಗ ಕುದಿಲಿ ಅಂತ ಹೇಳಿ ಆಶಾ ಏನ್ ಮಾಡೋಣ, ಈ ತರ ಒಂದ್ ಸ್ವಲ್ಪ 1 ನಿಮಿಷಕ್ಕೆ ಅಷ್ಟೇನೆ ಇದನ್ನ ಸ್ಪೂನ್ ತೆಗೆದ್ಬಿಟ್ಟು ಮೇಲ್ಗಡೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಮಿನಿಟ್ ಅಷ್ಟೇ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ನೋಡಿ ಒಂದು ಅರ್ಧ ಮಿನಿಟ್ ಆಗಿದೆ, ಲಿಡ್ಡನ್ನು ತೆಗೆಯೋಣ. ನಿಮ್ಗೆ ಅಕಸ್ಮಾತ್ ಮಧ್ಯದಲ್ಲಿ ಹೊತ್ತಾ ಇದೆ, ಹೋಗ್ತಾ ಇದೆ ಅಂತ ಅನ್ಸಿದ್ರೆ ಲಿಡ್ಡನ್ನು ಓಪನ್ ಮಾಡಿ ಒಂದು 2 ಸರ್ತಿ ಕೈನ ಆಡಿಸಿ ಮತ್ತೆ ಲಿಡ್ಡನ್ನು ಮುಚ್ಚಿಟ್ಬಹುದು. ಬಟ್ ಇದು ನಾನು ನಾನ್ ಸ್ಟಿಕ್ಕಲ್ಲಿ ಇದೆ ಅಂತ ಹೇಳಿ ಅರ್ಧ ನಿಮಿಷ ಹಾಗೇನೆ ಬಿಟ್ಟಿರೋದು ಲೋ ಫ್ಲೇಮಲ್ಲಿ. ಇನ್ನೊಂದು ಅಂದರೆ ಇದಕ್ಕೆ ಶೈನ್ ಬಂದಿದೆ ನೋಡಿ ಇವಾಗ. ಹೌದು. ಆಮೇಲೆ ಇದ್ರ ಕನ್ಸಿಸ್ಟೆನ್ಸಿನೂ ಈ ಥರ ಇದೆ ನೋಡಿ. ನೀವು ತುಂಬ ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದ್ದರೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ನಾವು ಮಾಡೋವಂಥ ರೆಸಿಪಿ ಕರೆಕ್ಟಾಗಿ ಬರಲ್ಲ. ಕೆಲವೊಬ್ರದ್ದು ಈ ರೆಸಿಪಿ ಫೇಲ್ ಆಗುತ್ತೆ ಅಂತ ಹೇಳ್ತಾರೆ, ನಮ್ಗೆ ಬರೋದೇ ಇಲ್ಲ, ಹೇಳೋದೇ ಇಲ್ಲ ಅಂತ. ಸೊ ಈ ಥರ ನಾವು ಚೆನ್ನಾಗಿ ಕುದಿಸಿದ್ರೆ ಅದು ನೀಟಾಗಿ ತಟ್ಟೆಯಿಂದ ಏಳುತ್ತೆ ಆಶಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಅಂದರೆ ಇವಾಗ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇನ್ಮೇಲಿನ ಪ್ರೋಸೆಸ್ ಒಂದು ಸ್ವಲ್ಪ ಫಾಸ್ಟಾಗಿನೇ ಮಾಡಬೇಕು. ಸೊ ಮುಂದೆ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ಎಣ್ಣೆ ಹಚ್ಕೊಂಡು ತಟ್ಟೆ ರೆಡಿ ಇಟ್ಕೊಂಡಿದ್ದೀವಲ್ಲ ಆಶಾ, ಅದ್ರ ಮೇಲ್ಗಡೆ 1 ಸ್ಪೂನ್ ಅಷ್ಟು ನಾವು ಇದ್ರ ಬ್ಯಾಟರನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು. ತೆಳುವಾಗಲ್ಲ, ತುಂಬ ತೆಳುವಾಗಿರಬೇಕು. ಸೊ ನೋಡಿ ಈ ಥರ ಸ್ಪೂನಿಂದ ಇದು ಬೇಕಾದರೆ ಎದ್ದು ಬರುತ್ತೆ, ಯಾಕಂದರೆ ನಮ್ಮ ಬ್ಯಾಟರ್ ತುಂಬ ಚೆನ್ನಾಗಿ ಕುದ್ದಿದೆ ಅಂತ ಆಶಾ. ಇವಾಗ ಈ ಥರ ಫ್ಲ್ಯಾಟ್ ಇರೋವಂಥ ಸ್ಪೂನನ್ನು ತಗೊಂಡು ನೀವು ಪಟ ಅಂತ ಈ ಥರ ಸ್ಪ್ರೆಡ್ ಮಾಡ್ಕೊತ ಹೋಗಿ. ಸೊ ನೋಡಿ ಎಲ್ಲಿ ಗಂಟಿಲ್ಲ, ಅಷ್ಟು ಚೆನ್ನಾಗಾಗಿದೆ ಆಶಾ. ಸೊ ಇದೇ ಥರ ನಾವು ಎಲ್ಲ ತಟ್ಟೆಗೂ ಹಿಟ್ಟನ್ನು ಒರೆಸ್ಕೊಂಡು ಬರೋಣ ಅಂತೆ. ಸೊ ನೋಡಿ ಈ ಥರ ತಟ್ಟೆಗೆ ಒರೆಸ್ಕೊಂಡು ಬಂದಿರೋದು, ಈ ಥರ ಆಶಾ ಇದನ್ನ ಕೋಲ್ಡ್ ಆಗೋಕೆ ಬಿಡಬೇಕು. ತಣ್ಣಗಾಕಿಡ್ಬೇಕಾ? ಹೌದು, ಮೇಲ್ಗಡೆ ಇದನ್ನ ತಣ್ಣಗಾಗುತ್ತೆ, ಅಲ್ಲಿ ತನಕ ಒಂದು 10 ನಿಮಿಷ ಇದನ್ನ ಹೀಗೆ ಬಿಡಬೇಕು. ನೀವು ಬೇಕಂದ್ರೆ ಫ್ಯಾನ್ ಕೆಳಗಡೆ ಕೂಡ ಇಟ್ಕೋಬಹುದು, ಬೇಗ ಬೇಕು ಅಂದ್ರೆ. ಹೌದು. ಸೊ ಇದನ್ನ ತಣ್ಣಗಾಗೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಒಂದು ಸಣ್ಣ ಬಾಣಲಿನ ತಗೊಂಡಿದ್ದೀವಿ, ಆ ಬಾಣಲಿಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಲ್ವ ಪ್ರತಿಭಾ? ಹೌದು, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಾಸಿವೆ ಹಾಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಹಾಕೋಬೇಕಾಗ್ತದೆ. ಸ್ವಲ್ಪ ಜೀರಿಗೆ, ಆಮೇಲೆ ಸೀಳಿರೋದು ಹಸಿಮೆಣಸಿನ್ಕಾಯಿ. ಹೌದು, ನೀವು ಬೇಕಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಬಟ್ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ಸ್ವಲ್ಪ ಕರಿಬೇವು, ಅದ್ರ ಜೊತೆನೆ ಇಲ್ಲಿ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೇನೆ ಆಶಾ. ಮತ್ತು ಒಂದು ಸ್ವಲ್ಪ ಕಪ್ಪು ಎಳ್ಳು, ಯಾಕಂದರೆ ನೋಡೋಕ್ಕೆ ಚೆನ್ನಾಗಿರಲಿ ಅಂತ. ಇವೆಲ್ಲ ನೀಟಾಗಿ ಕೈ ಆಡಿಸ್ಕೊಳ್ಳೋಣ. ಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹತ್ತಲಿ ಅಂತೇಳಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಣ, ಫ್ಲೇವರ್ ಚೆನ್ನಾಗಿ ಕೊಡೋದು. ಸೊ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಹುರಿದಿದೆ. ಇದೇ ಬಿಸಿಗೆ ಇನ್ನು ಎಳ್ಳೆಲ್ಲ ಚೆನ್ನಾಗಿ ಹುರಿಯುತ್ತೆ ಆಶಾ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಹಿಂಗೆ ಬಿಡೋಣ. ಇದನ್ನು ತಣ್ಣಗಾಗೋ ತನಕ ನಮ್ದು ಅದು ಕಾಂಡವಿ ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ತಣ್ಣಗಾಗಿದೆ, ಇವಾಗ ಕಟ್ ಮಾಡ್ತೀವಿ ಪ್ರತಿಭಾ? ಹೌದು, ಈ ಥರ ಆಶಾ ಚಾಕುವಿಂದ ಇಷ್ಟು ಡಿಸ್ಟೆನ್ಸಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ನೀವು ಇನ್ನೂ ಸಣ್ಣ ಬೇಕಂದರೆ ಸಣ್ಣ ಮಾಡ್ಕೋಬೋದು, ಬಟ್ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ಕುದ್ದಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದನ್ನು ನಾವು ರೋಲ್ ಮಾಡ್ತಾ ಹೋಗಬೇಕು. ಎಲ್ಲೇ ಅಂಟಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಶೈನಿಂಗ್ ನೋಡ್ಕೋತೀವ, ತುಂಬ ಚೆನ್ನಾಗಿ ಬಂದಿದೆ. ಹೌದು. ಸೊ ನೋಡಿ ಇದನ್ನು ಕೂಡ ತೋರಿಸ್ತೀನಿ. ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟಿಂಗಲ್ಲಿ ನೋಡಿ ನಾವೆಲ್ಲದನ್ನು ಇದೇ ಥರ ತಕ್ಕೊಂಡು ಬರೋಣ. ನೋಡಿ ರೆಡಿ ಇದೆ. ಇವಾಗ ಒಗ್ಗರಣೆ ಮಾಡಿದ್ವಲ್ಲ ಅದನ್ನ ಇದ್ರ ಮೇಲೆ ಹಾಕೋಬೇಕು. ಹೌದು, ಈ ಥರ ಹಚ್ಕೋಬೇಕು ಆಶಾ ಒಗ್ಗರಣೆನ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ತಿನ್ನೋಕ್ಕೂ. ನಾವು ಒಗ್ಗರಣೆ ಬಾಣಲಿಗೆ ಹಾಕೊಂಡ್ರೆ ಏನಾಗುತ್ತೆ? ಹಾಕೋಬಹುದು, ಬಟ್ ಇದು ಒಂದು ಸ್ವಲ್ಪ ಆಶಾ ಸಾಫ್ಟ್ ಇರುತ್ತಲ್ಲ. ನೀವು ಬಾಣಲಿಯಲ್ಲಿ ಹಾಕಿದಾಗ ಅಥವಾ ಬಿಸಿ ಇರಬೇಕಾದ್ರೆ ಬಾಣಲಿನ ನೀವು ಹಾಕಿದ್ರೆ ಅದು ಕಂಟೋ ಚಾನ್ಸಸ್ ಇರುತ್ತೆ, ಮತ್ತೆ ಕ್ರಿಸ್ಪಿ ಆಗುತ್ತೆ, ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಇಲ್ಲ ಒಗ್ಗರಣೆ ಬಾಣಲಿ ಫುಲ್ ತಣ್ಣಗಾದ್ಮೇಲೆ ನಾನ್ ಸ್ಟಿಕ್ ಇದ್ರೆ ಮಾತ್ರ ನೀವು ಅದ್ರ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಸೊ ನೋಡಿ ಈ ಥರ ನೋಡಿ, ಇದು ಚೆನ್ನಾಗಿ ಕಾಣಲಿ ಅಂತಾನೆ ಇದ್ರ ಒಳಗಡೆ ನಾನು ಒಂದು ಸ್ವಲ್ಪ ಕರಿ ಎಳ್ಳನ್ನು ಹಾಕಿರೋದು ಅದಕ್ಕೇನೆ. ಆಮೇಲೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಒಗ್ಗರಣೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಅದ್ರ ಜೊತೆ ಈ ಥರ ಮೆಣಸಿನ್ಕಾಯಿ ತುರಿದಿರೋದು, ಕಾಯಿ ತುರಿ.
ಹಸಿ ತೆಂಗಿನಕಾಯಿ ತುರಿಕಲ್ ಹಸಿದು, ಇಲ್ಲ ಅಂದರೆ ಡ್ರೈ ಹಾಕ್ಕೊಳ್ಳಿ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಗೆ ನೋಡಿ. ಸೊ ನೋಡಿ ಆಶಾ ಟೇಸ್ಟ್ ಇದ್ರದ್ದು. ಆಮೇಲೆ ಇದನ್ನು ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಪ್ರತಿಭಾ. ಹೌದು ನೋಡಿ, ಎಷ್ಟು ಚೆನ್ನಾಗಿ ಕುದ್ದಿದೆ ಅಂದರೆ ನೋಡಿ. ಆ ಲೇಯರ್ ನೋಡಿ ಹಿಂಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೇನು ಕೆಚಪ್ಪು ಬೇಕಾಗಿಲ್ಲ. ಹಾಗೆಯೇ ನೀವು ಬೇಕಂದ್ರೆ ಒಂದು ಸ್ವಲ್ಪ ಒಗ್ಗರಣೆನ ಈ ಥರ ಹಚ್ಕೊಂಡು ತಿನ್ಕೋಬೋದು. ಬಾಯಲ್ಲಿ ಸಾಫ್ಟು, ಬಾಯಲ್ಲಿ ಹಲ್ಲಿಲ್ಲ ಅಂದ್ರೂ ಸುಮ್ಮನೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ. ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿದೆ. ಹುಳಿನೂ ಚೆನ್ನಾಗಿ ಸಿಗ್ತಾ ಇದೆ ಬಾಯಲ್ಲೆಲ್ಲ. ಮೊಸರು ಹಾಕೋದಕ್ಕೆ, ಮೊಸರಿಂದ ಹುಳಿ, ಮಜ್ಜಿಗೆ ಹುಳಿ. ಹೌದು. ಸೊ ನೋಡಿ, ಇದು ಖಾಂಡವಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ಅಂದರೆ ನಾವು ಮಸಾಲೆ ಖಾರ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಉತ್ತರ ಕರ್ನಾಟಕದ ಖಾರದ ಪುಡಿ, ಮತ್ತು ವಾಟ್ಸಪ್ಪಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಮತ್ತು ಆ ಮಸಾಲೆ ಖಾರದ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರ್ತಿ ನೀವು ಚೆಕ್ ಮಾಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.